ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಾಳೆ ಹೊಸ ವರ್ಷ, ಎಲ್ಲರಿಗೂ ಒಳ್ಳೆಯದಾಗಲಿ, ಅದರಲ್ಲಿ ನಮಗೂ ಕೂಡ ಒಳ್ಳೆಯದಾಗಲಿ. ಸೊ ಇವತ್ತಿನ ಒಂದು ರೆಸಿಪಿ ಬಂದು ಬಿಸಿಯಾಗಿ ಮುದ್ದೆಗೆ ಬ್ರಿಂಜಾಲ್ ಕರಿ ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಅನ್ನ, ಮುದ್ದೆ, ಚಪಾತಿ ಕೂಡ ಸಕ್ಕತ್ತಾಗಿರುತ್ತೆ ಮಾತ್ರ. ಈ ಮಾಡೋದು ಹೇಗೆ, ಏನೇನು ಬೇಕು ಅಂತ ಸೊ ಫಸ್ಟು ಇಲ್ಲಿ ತೋರಿಸ್ತೀನಿ. ಈ ಅವರೆಕಾಯಿ 1 kg ತೊಗೊಂಡಿದ್ವಿ ಮನೆ ಮುಂದೆ, ಸಕ್ಕತ್ತಾಗಿತ್ತು, ಫ್ರೆಶ್ ಆಗಿತ್ತು ಅಂತ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಬದನೆಕಾಯಿ ಕರಿ ಮಾಡೋಕ್ಕೆ ಏನೇನು ಬೇಕು ಅಂತ ಇವಾಗ ನೋಡ್ಕೊಂಡು ಬನ್ನಿ. ಇಲ್ಲಿ 1/4 kg ಬದನೆಕಾಯಿ ತೊಗೊಂಡಿದ್ದೀನಿ, ಫ್ರೆಶ್ ಆಗಿದೆ, ಬಿಳಿ ಬದನೆಕಾಯಿ, 1 ಟೊಮೊಟೊ, ಈರುಳ್ಳಿ, ಒಗ್ಗರಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಒಂದು, ಒಣಮೆಣಸಿನ್ಕಾಯಿ ಒಂದು, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ಟೊಮೊಟೊ ಸ್ಮ್ಯಾಶ್ ಆದಮೇಲೆ ಬ್ರಿಂಜಾಲ್ ಕೂಡ ಹಾಕಿ, ಬದನೆಕಾಯಿ, ಸಾಂಬಾರು ಪೌಡರ್ 1 ಟೀ ಸ್ಪೂನ್ ಹಾಕಿದ್ದೀನಿ, ಖಾರದ ಪುಡಿ, ಅರಿಶಿನ ಒಂಚೂರು ಹಾಕಿ, ನೀರು ಒಂಚೂರು ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷದಲ್ಲೇ ಮಾಡ್ಕೊಬೋದು. ಹುಣಸೆಹಣ್ಣು ಒಂಚೂರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲ ಕೂಡ ಹಾಕ್ಕೊಬೋದು, ಆಪ್ಷನಲ್. ಈಗ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಅಷ್ಟೇ. ನೋಡಿ ಸಖತ್ತಾಗಿರುತ್ತೆ ಮಾತ್ರ, ನಮ್ಮ ಮನೆಯವ್ರು ತುಂಬ ಇಷ್ಟ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಅಂತೂ ನಮ್ಮ ಬಿಸಿ ಬಿಸಿ ಬ್ರಿಂಜಾಲ್ ಕರಿ ಅಂದರೆ ಬದನೆ ಕರಿ ರೆಡಿ ಆಗುತ್ತೆ. ಬದನೆಕಾಯಿ ಕರಿ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗೆ ಬಂದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಇದು ಫಸ್ಟು ಒಂದು ಡಿಶ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಡಿಶ್ಶು ಇನ್ನೊಂದು ಇದೆ, ಇದನ್ನು ಕೊನೆವರೆಗೂ ನೋಡಿ. ಸೊ ನಮ್ಮ ಬಿಸಿ ಬಿಸಿ ಬ್ರಿಂಜಾಲ್ ಕರಿ ರೆಡಿ ಆಗುತ್ತೆ ನೋಡಿ. ಇವಾಗ ನಮ್ಮ ಸೆಕೆಂಡ್ ರೆಸಿಪಿ ಬಂದುಬಿಟ್ಟು ಹೆಸರು ಕಾಳು ಹುಳಿ. ಸೊ ನೋಡಿ, ಇಲ್ಲಿ ನಾನು ಬೌಲಷ್ಟು ಒಂದು ಬಟ್ಲು ಹೆಸರು ಕಾಳು ತೊಗೊಂಡಿದ್ದೀನಿ. ಇದು ನನಗೆ ಅಮ್ಮ ಹೇಳ್ಕೊಟ್ಟಂತಹ ಒಂದು ರೆಸಿಪಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ ನಾನು ತೋರಿಸೋದು ತುಂಬ ಮುದ್ದೆಗೇ. ಇಂಗ್ರೀಡಿಯೆಂಟ್ಸ್ ನೋಡಿ, ಸಾಮಗ್ರಿಗಳು. ಇಲ್ಲಿ ನಾನು ಸಾಂಬಾರು ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಸೊ ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನ ತಗೋಬೇಕು ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ನೋಡಿ, ಒಗ್ಗರಣೆಗೆ ಈರುಳ್ಳಿ, ಜೀರಿಗೆ, ಸಾಸಿವೆ, ನಂತರ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗಳಿಗೆ. ಈಗ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಅವರೆಕಾಯಿ ಸೀಸನ್ ಬಂದೇ ಬಿಡ್ತು. ಅವರೆಕಾಯಿಯಿಂದ ಕೂಡ ನಾನು ಅವರೆಕಾಳು ತುಂಬ ರೆಸಿಪೀಸ್ ಹಾಕ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತಷ್ಟು ವಿಡಿಯೋಸ್ ಇಷ್ಟ ಆದರೆ ನನ್ನ ಬೇರೆ ವೀಡಿಯೋಸ್ ಎಲ್ಲ ಇದೆ, ನೋಡಿ, ಇಷ್ಟ ಆಗ್ಬೋದು ನಿಮಗೆ. ತುಂಬ ರೆಸಿಪೀಸ್ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್ ಸ್ವಲ್ಪ, ಅದಾದಮೇಲೆ ಸಾಂಬಾರು ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಗಟ್ಟಿ ಬರೋಕ್ಕೋಸ್ಕರ. ಜೀರಿಗೆ ಒಂಚೂರು ಹಾಕ್ಕೊಳ್ಳಿ, ಒಂದು 1/2 ಟೀ ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ ಇವಾಗ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಆಲ್ಮೋಸ್ಟು ನಮ್ಮ ಮಿಕ್ಸಿ ಮಾಡಿದಂತಹ ಖಾರ ರೆಡಿ ಆಯಿತು. ಹಸಿ ಖಾರ ಇದು. ಸ್ವಲ್ಪ ಒಗ್ಗರಣೆಗೆ ಹಾಕಿ ಸ್ವಲ್ಪ ನಾವು ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಬೇಕಾಗತ್ತೆ. ಹುಣಸೆಹಣ್ಣು ಪೇಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಹುಣಸೆಹಣ್ಣಿದ್ರೆ ಮನೆಯಲ್ಲಿ ಫ್ರೆಶ್ ಆಗಿ ನೀರು ಹಾಕಿ ಕಿವುಚಿ ಹಾಕ್ಕೊಬೋದು. ನೋಡಿ, ನಾನು ಸ್ವಲ್ಪ ಹುಣಸೆಹಣ್ಣು ಪೇಸ್ಟ್ ಹಾಕಿದ್ದೀನಿ. ಈಗ ನಾವು ಒಂದು ಕಡಾಯಿ ಇಟ್ಟು ಬಿಸಿಗಿಟ್ಟಿದ್ದೀವಿ. ನಾವೇನು ತೋರಿಸಿದ್ವಿ ಅವಾಗಲೇ. ಸೊ ನಾವು ಹೆಸರು ಕಾಳನ್ನ ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೇಗನೂ ಮಾಡ್ಬೋದು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ನೈಟೊತ್ತು ಮುದ್ದೆ ಮಾಡೋದು, ಅದಕ್ಕೆ ಮುದ್ದೆ ರೆಸಿಪೀಸ್ ತುಂಬ ಹಾಕ್ತೀನಿ. ರೈಸ್ಗಂದರೆ ರಸಮ್, ಟೊಮೊಟೊ ಚಟ್ನಿ ಆ ಥರ ಕೂಡ ಹಾಕಿದ್ದೀನಿ. ನಾನು ತುಂಬ ರೆಸಿಪೀಸ್ ಹಾಕಿದ್ದೀನಿ ನೋಡಿ. ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಬಹುದು, ಸೊ ಅನುಕೂಲ ಆಗ್ಬೋದು ಅಂತಲೇ ಹೇಳ್ತೀನಿ. ಸೊ ನಾಳೆ ಹೊಸ ವರ್ಷಕ್ಕೆ ಯಾರೆಲ್ಲ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಎರಡು 2024 ಕಹಿ ನೆನಪುಗಳನ್ನು ಮರೆತು 2025 ಸೊ ಒಂದು ಸಿಹಿ ನೆನಪುಗಳ ಕಡೆ ಹೋಗೋಣ ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ನೀರು ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಇದು ನೀರಲ್ಲಿ ಮೆಲ್ಟ್ ಆಗಬೇಕು.
ಈಗ ಒಂದು ಚಿಕ್ಕ ಕಡಾಯಿ ಇಟ್ಟಿದ್ದೀನಿ. ಇಲ್ಲಿ ನಾನು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ. ಈ ಬಾಣಲಿನಲ್ಲಿ ಅಂದರೆ ಕಡಾಯಿಯಲ್ಲಿ ಬೇಗ ಬಿಸಿ ಆಗಿಬಿಡುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಹಾಕಿದ ತಕ್ಷಣ ಬಿಸಿ ಆಗೋಯ್ತು. ಸೊ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಒಂದೊಂದಾಗಿ ಹಾಕೊಂಬರೋಣ ಬನ್ನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ನಂತರ ಈರುಳ್ಳಿ, ಒಂದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೇಕಾದ್ರೆ ಒಂದು ಕುಟ್ಟಿ ಹಾಕೊಬೋದು. ಆದರೆ ನಾವು ಮಿಕ್ಸಿಗೆ ಹಾಕಿದ್ದೀವಿ. ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದ್ಕಿನ ಬೇಳೆ ಸಾರು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡಬಹುದು. ಸೊ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಾದಮೇಲೆ ನಾವು ಹಸಿ ಖಾರ ರುಬ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕಿ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಕರಿ ಬಂದು ಅಂದರೆ ಈ ಹೆಸರು ಕಾಳು ಹುಳಿ ಬೇಗ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ನೀರು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಕುದಿಸಿದಷ್ಟು ತುಂಬ ಗಟ್ಟಿಯಾಗಿಬಿಡುತ್ತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಾನು ಇಲ್ಲಿ 2 ಟೈಮ್ಗೆ ಆಗೋ ಅಷ್ಟೇ ಮಾಡಿದ್ದೀನಿ. ನಾನು ನಿಮಗೆ ತುಂಬ ಸಾರಿ ಕೂಡ ಹೇಳಿದ್ದೀನಿ ಅನಿಸುತ್ತೆ. ನಾನು ಯಾವಾಗಲೂ 2 ಹೊತ್ತಿಗಾಗೋ ಅಷ್ಟೇ ಸಾಂಬಾರು ಮಾಡೋದು. ಸ್ವಲ್ಪನೇ ಮಾಡೋದು ಕಲ್ತ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಬೋದು. ಉಪ್ಪು ಖಾರ ನೋಡಿಕೊಂಡು ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಬೇಗ ಆಗುತ್ತೆ ಫ್ರೆಂಡ್ಸ್. ನಾನು ಪಕ್ಕದಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀನಿ. ಇವಾಗ ಹಸ್ಬೆಂಡ್ಗೆ ಬಿಸಿ ಬಿಸಿ ಮುದ್ದೆ ಕೂಡ ಮಾಡಿಕೊಡ್ತೀನಿ. ಮುದ್ದೆ ರೈಸ್ಗೆ ಸಖತ್ತಾಗಿರುತ್ತೆ ಅನ್ನೋದು ಮಾತ್ರ ಈ ಸಾಂಬಾರು, ಅಂದರೆ ಈ ಹುಳಿ ಸಾರು ಚೆನ್ನಾಗಿರುತ್ತೆ. ಇವಾಗ ನಾವೇನು ನೆನೆಸಿಟ್ಟಿದ್ದೀವಲ್ವ ಹುರಿದ್ಬಿಟ್ಟು ಹೆಸರು ಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮತ್ತೆ ಎಲ್ಲ ಒಂದು 5-10 ನಿಮಿಷ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೆಸರು ಕಾಳಿಗೆ ಹಿಡಿಬೇಕು. ಒಂದು 5 ನಿಮಿಷ ಇದೇ ಥರ ಕುದಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ನಮ್ಮ ಸಾಂಬಾರು ಬಿಸಿ ಬಿಸಿ ಹೆಸರು ಕಾಳು ಹುಳಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ನೋಡಿ, ಬೆಲ್ಲ ಒಂಚೂರು ಹಾಕ್ಕೊಳ್ಳಿ ಟೇಸ್ಟ್ಗೆ. ಆಪ್ಷನಲ್, ಬೇಕಾದ್ರೆ ಹಾಕ್ಕೊಂಬೋದಿರಂದರೆ ಪರವಾಗಿಲ್ಲ. ನೋಡಿ, ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಅಂತಲೇ ಹೇಳ್ಬೋದು ನಮ್ಮ 2 ರೆಸಿಪೀಸು. 2 ರೆಸಿಪೀಸ್ ಇವತ್ತಿನ, ಒಂದು ಬ್ರಿಂಜಾಲ್ ಕರಿ, ಒಂದು ಹೆಸರು ಕಾಳು ಹುಳಿ 2. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಹೆಸರು ಕಾಳು ಹುಳಿ ರೆಡಿ. ಮುದ್ದೆ ರೈಸ್ಗಂತೂ ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಮಿಕ್ಕ ವೀಡಿಯೋಸ್ ಎಲ್ಲ ನೋಡಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು. ನೋಡಿ, ಇವಾಗ ಸರ್ವ್ ಮಾಡೋಣ ಬನ್ನಿ. ಬಿಸಿ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಅಂತೂ ಸಖತ್ತಾಗಿರುತ್ತೆ. ದೋಸೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೋಡಿ, ಈ ವರ್ಷದ ನನ್ನ ಕೊನೆಯ 2 ವೀಡಿಯೋಗಳು ಇಷ್ಟೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.